Hello everyone, welcome to Desi Eat. Eat Desi, love Desi. ಹೇಗಿದ್ದೀರಾ ಎಲ್ಲರೂ? ಇವತ್ತು ಚಟ್ಪಟ್ ಅಂತ ಏನಾದರೂ ತಿನ್ಬೇಕು ಅನಿಸ್ತಾ ಇತ್ತು. ಸೊ ಹಾಗಾಗಿ ಎಗ್ ಚಾಟ್ನ ಮಾಡಿದ್ದೆ. ರಿಯಲಿ ದ ಟೇಸ್ಟ್ ವಾಸ್ ಜಸ್ಟ್ ವಾವ್. ಇದು ಸ್ಟ್ರೀಟ್ ಸ್ಟೈಲಲ್ಲಿ ಮಾಡಿರೋ ಎಗ್ ಚಾಟ್ ಆ್ಯಂಡ್ ಇದು ಮಾಡೋದು ಸಹ ತುಂಬಾ ಈಸಿ. ಸೊ ಹಾಗಿದ್ರೆ ಯಾಕೆ ತಡ, ಲೆಟ್ಸ್ ಸಿ ದ ಇಂಗ್ರೀಡಿಯೆಂಟ್ಸ್. ಎಗ್, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ, ಕಸೂರಿ ಮೇಥಿ, ಬಟರ್, ಗರಂ ಮಸಾಲ ಇಲ್ಲಾಂದರೆ ಚಿಕನ್ ಮಸಾಲ, ಉಪ್ಪು, ಅರಿಶಿನ ಪುಡಿ ಹಾಗೆ ಖಾರದ ಪುಡಿ. ಮೊದಲಿಗೆ ಈ ಎಲ್ಲ ವೆಜಿಟೇಬಲ್ಸ್ನ ಚಾಪ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಒಂದು ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಲೆಮನ್ನ ತೊಗೊಂಡಿದ್ದೀನಿ. ಮೊದಲಿಗೆ ಪ್ಯಾನ್ನ ಇಟ್ಟು ಅದಕ್ಕೆ ಬಟರ್ನ ಹಾಕಿ 1 ಸ್ಪೂನಷ್ಟು. ಬಟರ್ ಇರಲಿಲ್ಲ ಅಂದರೆ ನೀವು ಆಯಿಲ್ ಸಹ ಯೂಸ್ ಮಾಡ್ಬೋದು, ಬಟ್ ಬಟರ್ ಗಿವ್ಸ್ ಮೋರ್ ಟೇಸ್ಟ್. ಬಟರ್ ಮೆಲ್ಟ್ ಹಾಕ್ತಿದ್ದಾಗೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ನಾನು ಆಲ್ರೆಡಿ ಎಗ್ನ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ 1ರಲ್ಲಿ 2 ಪೀಸ್ನ ಮಾಡಿಕೊಂಡು ನಾನು ಇಲ್ಲಿ 4 ಎಗ್ನ ತೊಗೊಂಡಿದ್ದೀನಿ. ಸೊ ಈಗ ಈ ಎಗ್ಸ್ನ ಈ ಬಟರಲ್ಲಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಇದು ರೋಸ್ಟ್ ಆಗೋಕ್ಕೆ ತುಂಬ ಟೈಮ್ ಬೇಕಾಗಲ್ಲ, ಜಸ್ಟ್ 1 ಮಿನಿಟ್ ಆಗ್ಬೋದು ಅಷ್ಟೇ. ಆ್ಯಂಡ್ ಈ ರೆಸಿಪಿನ ಮಾಡ್ಕೊಳ್ಳೋಕ್ಕೆ ಜಸ್ಟ್ ನಿಮಗೊಂದು 5 ಮಿನಿಟ್ಸ್ ಸಾಕು. ಸೊ 1 ಮಿನಿಟ್ ಆಯಿತು. ಈಗ ಇದನ್ನು ತಿರುಗಿಸಿ ಹಾಕೋಣ. ಇದು ತಿರುಗಿಸಿ ಹಾಕೋಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇಷ್ಟಪಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ಇನ್ನೂ ಎಂಕರೇಜ್ಮೆಂಟ್ ಕೊಡುತ್ತೆ ಟು ಡೂ ಮೋರ್ ಡಿಫ್ರೆಂಟ್ ವೆರೈಟೀಸ್ ಆಫ್ ರೆಸಿಪೀಸ್. ಓಕೆ, ಲೆಟ್ಸ್ ಕಂಟಿನ್ಯೂ. ತಿರುಗಿಸಿ ಹಾಕಿದ ನಂತರ ಇದಕ್ಕೆ ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ, ಹಾಗೆ ಒಂದು 2ರಿಂದ 3 ಸ್ಪೂನಷ್ಟು ಖಾರದ ಪುಡಿ. ಈ ಖಾರದ ಪುಡಿನ ನೀವು ನಿಮ್ಮ ಇಷ್ಟದಂತೆ ಹಾಕ್ಕೋಬೋದು. ನಿಮ್ಗೆ ಏನಾದರೂ ಸ್ಪೈಸಿ ಜಾಸ್ತಿ ಬೇಕಿದ್ದರೆ ಯು ಕ್ಯಾನ್ ಆ್ಯಡ್ ಮೋರ್, ಬಟ್ ನಾನಿಲ್ಲಿ ಮೀಡಿಯಮ್ ಸ್ಪೈಸಿಗೋಸ್ಕರ ಒಂದು 2 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನಷ್ಟು ಚಿಕನ್ ಮಸಾಲಾನ ಹಾಕ್ತಾಯಿದ್ದೀನಿ. ನೀವು ಆಪ್ಷನಲ್ಲಾಗಿ ಇದಕ್ಕೆ ಗರಂ ಮಸಾಲ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಎಗ್ ಮಸಾಲ ಸಹ ಯೂಸ್ ಮಾಡ್ಬೋದು. ಆ್ಯಂಡ್ ಫೈನಲಿ ಸ್ವಲ್ಪ ಒಂದು 1/2 ಸ್ಪೂನಷ್ಟು ಕಸೂರಿ ಮೇಥಿ ಈ ಥರ ಕೈಯಲ್ಲಿ ಹಾಕಿ ಸ್ವಲ್ಪ ರಬ್ ಮಾಡಿ ಹಾಕಿ, ಫ್ಲೇವರ್ ಚೆನ್ನಾಗಿರುತ್ತೆ. ಈ ಕಸೂರಿ ಮೇಥಿ ಹಾಕೋದ್ರಿಂದ ದ ಟೇಸ್ಟ್ ಹಿಟ್ಸ್ ದ ಡಿಶ್. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ಕಂಟಿನ್ಯೂ ಮಾಡಿದೆ ನೀವು ಇಲ್ಲೇ ಸ್ಟಾಪ್ ಮಾಡಿದ್ರೆ ಇದು ಇನ್ನೊಂದು ಡಿಶ್ ಆಗುತ್ತೆ, ಎಗ್ ಫ್ರೈ ಆಗುತ್ತೆ. ಸೊ ಇದನ್ನು ನೀವು ಸೈಡ್ ಡಿಶ್ ಆಗಿ ಸಹ ಸರ್ವ್ ಮಾಡ್ಬೋದು. ಆ್ಯಂಡ್ ಈ ರೆಸಿಪಿ ಬ್ಯಾಚುಲರ್ಸ್ಗೆ ಹಾಗೆ ಹೊರಗಡೆ ಕೆಲಸ ಮಾಡ್ತಿರೋ ಲೇಡೀಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಟೇಸ್ಟಿ ರೆಸಿಪಿ ಇದು. ಓಕೆ, ಇವತ್ತಿನ ನಮ್ಮ ಎಗ್ ಚಾಟ್ ರೆಸಿಪಿನ ಕಂಟಿನ್ಯೂ ಮಾಡೋಣ. ಈಗ ಇದೇ ಪ್ಯಾನಲ್ಲಿ ಕಟ್ ಮಾಡ್ಕೊಂಡಿರೋ ಎಲ್ಲ ವೆಜಿಟೇಬಲ್ಸ್ನ ಆ್ಯಡ್ ಮಾಡೋಣ. ಇದಕ್ಕೆ ನೀವು ಒಂದು 1/2 ಸ್ಪೂನಷ್ಟು ಬಟರ್ನ ಆ್ಯಡ್ ಮಾಡಿ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಸಹ ಮಾಡ್ಬೋದು. ಇಟ್ ಈಸ್ ಫುಲ್ಲಿ ಆಪ್ಷನಲ್. ಈಗ ಇದಕ್ಕೆ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಎಲ್ಲದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ನೀವು ಪೂರ್ತಿಯಾಗಿ ಬೆನ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಜಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೆ ಒಂದು 1/2 ಸ್ಪೂನಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಫ್ರೈ ಆಗೋಕ್ಕೆ ಬಿಡಿ. ಆ್ಯಂಡ್ ಈ ಖಾರದ ಪುಡಿ ಬದಲಿಗೆ ನೀವು ಸ್ವಲ್ಪ ಪೆಪ್ಪರ್ ಸಹ ಹಾಕ್ಬೋದು. ಈ ಒಂದು ಎಗ್ ಚಾಟ್ನ ನೀವು ಈವ್ನಿಂಗ್ ಸ್ನ್ಯಾಕ್ಸಾಗಿ ಮಾಡ್ಕೋಬೋದು, ತುಂಬ ಎಕ್ಸಲೆಂಟ್ ಆಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ಹಾಗೆ ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ವೆಜಿಟೇಬಲ್ಸ್ ಎಲ್ಲದನ್ನು ಶಾಲೋ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಇದನ್ನು ಈ ರೋಸ್ಟೆಡ್ ಎಗ್ಸ್ ಮೇಲೆ ಹಾಕೋಣ. ನೋಡಿದ್ರಲ್ಲ ಎಗ್ ಚಾಟ್ನ ಎಷ್ಟು ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇನ್ನೂ ಡಿಫ್ರೆಂಟ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಲೆಮನ್ನ ಹಾಕಿ. ಈ ಟೇಸ್ಟಿ ರೆಸಿಪಿಗೆ ಲೆಮನ್ ಆ್ಯಡ್ ಮಾಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ವಾವ್, ನಮ್ಮ ಸ್ಟ್ರೀಟ್ ಸ್ಟೈಲ್ ಎಗ್ ಚಾಟ್ ರೆಡಿ. ಇದರ ಅಪಿಯರೆನ್ಸ್ ನೋಡ್ತಾ ಇದ್ರೆ ವೇಟ್ ಮಾಡೋಕ್ಕಾಗ್ತಾ ಇಲ್ಲ. ಫಸ್ಟ್ ಟೇಸ್ಟ್ ಮಾಡಿಬಿಡೋಣ ಬನ್ನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ರೋಸ್ಟ್ ಆಗಿದೆ. ಆಹಾ, ಈ ಟೇಸ್ಟ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಉಪ್ಪು, ಖಾರ, ಹುಳಿ ಎಲ್ಲವುದು ಪರ್ಫೆಕ್ಟಾಗಿ ಆಗಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿದೆ. ಟೇಸ್ಟಿಯಾಗಿರೋ ರೆಸಿಪಿನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಓಕೆ ದೆನ್, ಬಾಯ್.